ಬದುಕು ಕಂಫರ್ಟ್ ಝೋನಲ್ಲಿರುತ್ತೆ. ನಾವು ಬಹಳ ಸುರಕ್ಷಿತವಾಗಿದ್ದೇವೆ ಅಂತ ಅಂದ್ಕೊಂಡಿರ್ತೇವೆ. ನಮಗೇನು ಕಷ್ಟ ಬರಲ್ಲ, ನಮ್ಮಲ್ಲೇನು ನಷ್ಟ ಆಗಲ್ಲ ಅಂತ ಒಂದು ಭರವಸೆಯಲ್ಲಿ ಬದುಕ್ತಾ ಇರ್ತೇವೆ. ಆದರೆ ಇಲ್ಲೊಬ್ಬ ಅನುಭವಿ ಹೇಳ್ತಾನೆ, ಹಾಗೆ ಮಾಡಬೇಡಿ, ಬದುಕಿಗೆ ಕಷ್ಟ ಬಂದೀತು, ನಷ್ಟ ಆದೀತು ಅನ್ನುವ ಒಂದು ಯೋಚನೆ ಇರಲಿ, ಮತ್ತು ಅದಾದರೆ ನಾವು ಏನನ್ನ ಪರಿಹಾರವಾಗಿ ಕಂಡ್ಕೋಬೇಕು ಅನ್ನುವ ವ್ಯವಸ್ಥೆ ಕೂಡ ಇರಲಿ. ಅಂದರೆ ಬರುವ ಕಷ್ಟಕ್ಕೆ ಪರಿಹಾರ ಏನು ಅನ್ನುವ ಯೋಚನೆ ಇರಲಿ. ಯಾಕೆ ಅಂತಂದರೆ, ಕಷ್ಟ ಬಂದಾಗ ಪರಿಹಾರ ಹುಡುಕಿದರೆ ಅದು ಫಲಕಾರಿಯಾಗೋದಿಲ್ಲ. ಅದು ಮೊದಲೇ ಯೋಜಿತವಾಗಿರಬೇಕು, ಅದು ಮೊದಲೇ ಸಿದ್ಧವಾಗಿರಬೇಕಾಗತ್ತೆ. ಹಾಗಾಗಿ ಕಂಫರ್ಟ್ ಝೋನ್ನಲ್ಲಿ ಮೈ ಮರಿಬೇಡಿ ಅನ್ನೋದನ್ನು ಈ ಅನುಭವಿ ಚೆನ್ನಾಗಿ ಹೇಳ್ತಾನೆ. ಚಿಂತನೀಯ ಹಿ ವಿಪದಾಂ ಆದಾವೇವ ಪ್ರತಿಕ್ರಿಯಾ ನ ಕೂಪ ಖನನಂ ಯುಕ್ತಂ ಪ್ರದೀಪ್ತೆ ವಂದಿನಾಗ್ರಹೆ. ಮನೆಗೆ ಬೆಂಕಿ ಬಿದ್ದಿದೆ, ಆಗ ಬಾವಿ ತೋಡೋದಕ್ಕೆ ಹೊರಟ್ರೆ ಮನೆ ಹತ್ತಿ ಉರಿದು ಹೋಗತ್ತಲ್ವಾ. ಬಾವಿ ಸಿದ್ಧ ಇದ್ದರೆ, ಬಾವಿಯಿಂದ ನೀರು ಸುಲಭವಾಗಿ ಮೇಲೆ ಬರುವಂತೆ ಇದ್ದರೆ, ಬೆಂಕಿ ಹತ್ತಿ ಉರಿಯೋದಕ್ಕೆ ಆರಂಭವಾದ ಕ್ಷಣದಲ್ಲೇ ಬೆಂಕಿಯನ್ನು ನಂದಿಸಬಹುದು ಅಲ್ವಾ. ಹಾಗಾಗಿ ಸಿದ್ಧತೆ ಇರಲಿ, ಕಷ್ಟ ಬಾರದಿರಲಿ, ಆದರೆ ಕಷ್ಟ ಬಂದರೆ ಅಂತ ಒಂದು ಸಿದ್ಧತೆ ಇರಲಿ. ಇದು ಬದುಕಿಗೆ ಉತ್ತಮ ಅಂತ ಅನ್ನಿಸತ್ತೆ. ಶುಭಂ ಭೂಯಾತ್.